ಈ ಕರ್ನಾಟಕ ಕಾಂಗ್ರೆಸ್ ರಾಜ್ಯ ಸರ್ಕಾರದ ವಿರುದ್ಧ ನಾವೇನಕ್ಕೆ ಇವತ್ತು NDA ಒಕ್ಕೂಟ ರೈತರ ಪರವಾಗಿ ಒಂದು ಹೋರಾಟವನ್ನ ಮಾಡ್ತಾ ಇದೀವಿ ಅಂತಂದ್ರೆ ಇದು ಒಂದು ರೈತ ವಿರೋಧಿ ಸರ್ಕಾರ. ಇದು ಕಾರಣ ಏನು ಅಂತಂದ್ರೆ ಇವರು ಯಾವುದೇ ಒಂದು ನಿರ್ಧಾರನ ಒಂದು ರೈತರ ಪರವಾಗಿ ಇವರ ಏನು 2.5 ವರ್ಷ ಆಡಳಿತದಲ್ಲಿ ಒಂದೇ ಒಂದು ತೀರ್ಮಾನವನ್ನ ಸಹ ಮಾಡಿಲ್ಲ. ಕಾರಣ ಏನು ಅಂತ ಅಂದ್ರೆ ಈ ಹಿಂದೆ 2006ರಲ್ಲಿ ಮತ್ತು 2018ರಲ್ಲಿ 2 ಸಾರಿನೂ ಮುಖ್ಯಮಂತ್ರಿ ಆದಂತ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಆದಂತ HD ಕುಮಾರಸ್ವಾಮಿ ಅವರು ರೈತರ ಪರವಾಗಿ ಒಂದು ಸಾರಿ 40,000 ಕೋಟಿ ಮತ್ತೊಂದು ಸಾರಿ 26,000 ಕೋಟಿಯನ್ನ ಸಾಲ ಮನ್ನಾ ಮಾಡ್ತಾರೆ. ಯಾಕೆ ಅಂದ್ರೆ ಅವರಿಗೆ ರೈತರ ಬಗ್ಗೆ ಇದ್ದಂತ ಕಾಳಜಿ ಮುಖ್ಯ ಆಗುತ್ತೆ. ಇವರಿಗೆ ರೈತರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಇವರಿಗೆ. ಆದ್ರಿಂದ ಇವರು ರೈತ ವಿರೋಧಿ ನಡೆನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಏನನ ಒಂದು ಕಾರ್ಯಕ್ರಮ ಅದು ರೈತರು ಇರ್ಬೋದು ಮತ್ತೊಂದಿರ್ಬೋದು ಈ ರಾಜ್ಯದ ಯಾವುದೇ ಸಮಸ್ಯೆ ನಾಗರಿಕ ಒಂದು ಪ್ರಶ್ನೆ ಮಾಡಿದ್ರೆ ಸರ್ಕಾರಕ್ಕೆ ಮಾತೆತ್ತಿದ್ರೆ ಕೇಂದ್ರ ಸರ್ಕಾರದ ಕಡೆ ತೋರಿಸ್ತಾರೆ. ಕೇಂದ್ರ ಸರ್ಕಾರ ಇವತ್ತು ರೈತರಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ 28% ಸ್ಲಾಬ್ ಇದ್ದಂತ GSTನ 12% ತಂದಿಳಿಸಿ ಮಾಡ್ತಾರೆ. ಅದೇ ಒಂದು ತುಪ್ಪದ ಬೆಲೆ ನಮ್ದು 1 ಲೀಟರ್ಗೆ 90 ರೂಪಾಯಿ ಕಡಿಮೆ ಆಗ್ತದೆ. ಆದ್ರೆ ಇವರು ಅದಕ್ಕೆ 6+3 9% ಸೇರಿಸಿ ಅದೇ 90 ರೂಪಾಯಿನ ಜಾಸ್ತಿ ಮಾಡಿ ಈ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಮತ್ತು ಈ ಕರ್ನಾಟಕ ಸಾರ್ವಜನಿಕರಿಗೆ ಹೆಚ್ಚುವರಿಯಾಗಿ ಅಧಿಕಾರ ಮಾಡ್ತಾರೆ. ಇದು ಯಾರು ರೈತರ ಪರವಾಗಿರದೆ ಯಾರು ಸಾರ್ವಜನಿಕರ ಪರವಾಗಿದ್ದಾರೆ? ಕೇಂದ್ರ ಸರ್ಕಾರನ ರಾಜ್ಯ ಸರ್ಕಾರನ? ಮುಂದಿನ ದಿನದಲ್ಲಿ ಈ ಕರ್ನಾಟಕ ರಾಜ್ಯ ಜನ ತೀರ್ಮಾನ ಮಾಡ್ಬೇಕು. ಇವ್ರ ದುರಾಡಳಿತನ ಮುಂದಿನ ದಿನಗಳಲ್ಲಿ ಕಿತ್ತಾಕಿ ಈ ರೈತರ ಪರವಾಗಿರೋಂತ ಸರ್ಕಾರನ ಈ ಕರ್ನಾಟಕದ ಮಹಾಜನತೆ ತರಬೇಕು ಅಂತ ಹೇಳಿ ತಮ್ಮ ಮುಖಾಂತರ ನಾ ಕೇಳ್ಕೊ. ಏನಿವತ್ತು ಈ ಬಿಜೆಪಿ ಮತ್ತೆ JDS ಎರಡು ಸೇರ್ಕೊಂಡು NDA ಮೈತ್ರಿಕೂಟದಲ್ಲಿ ಏನಿವತ್ತು ರೈತರ ಬಗ್ಗೆ ನಾವು ಹೋರಾಟ ಮಾಡ್ಬೇಕು ಅಂತ ಹೊರಟಿದೀವಿ. ಇವತ್ತು ಸರ್ಕಾರ ವಿರುದ್ಧವಾಗಿ ಸರ್ಕಾರದಿಂದ ರೈತರಿಗೆ ಯಾವುದೇ ಸವಲತ್ತು ಸಿಗ್ತಾ ಇಲ್ಲ. ಸುಮ್ಮನೆ ಎಲ್ಲಾ ನೋಡಿದ್ರೆ ರೈತರು ದೇಶದ ಬೆನ್ನೆಲುಬು ಅಂತಾರೆ. ಯಾವ ಬೆನ್ನೆಲುಬು ಐತೆ? ಏನು ಇಲ್ಲ. ಯಡಿಯೂರಪ್ಪನ ಚೀಫ್ ಮಿನಿಸ್ಟರ್ ಆಗಿದ್ದಾಗ ರೈತರಿಗೆ ಕೇಂದ್ರ ಸರ್ಕಾರದ 6,000 ಇವ್ರು 4,000 10,000 ದುಡ್ಡು ಕೊಡ್ತಾ ಇದ್ರು. ಅದನ್ನು ಕಿತ್ಕೊಂಡ್ರು. ರೈತ ವಿಮೆಗಳು ಯಾವೂ ಬರ್ತಾ ಇಲ್ಲ. ಆಮೇಲೆ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಯಲ್ಲಿ ಸುಮಾರು ಸಬ್ಸಿಡಿಗಳಿದ್ವು. ಇವತ್ತು ಸಬ್ಸಿಡಿಗಳೆಲ್ಲ ನಿಲ್ಸಿದ್ದಾರೆ. ಆ ಮೊನ್ನೆ ಪಾಪ ಬೇಡ್ಕಂತಾರೆ ಅವ್ರ ರೈತರು. ಏನು ಕಬ್ಬಿಗೆ ಒಂದು ಜಾಸ್ತಿ ಕೇಳಿಲ್ಲ, ಬರೀ 2-3 ಸಾವಿರ ರೂಪಾಯಿ ದುಡ್ಡು ಕೇಳ್ತಿದ್ದಾರೆ. ಇವ್ರು 3,200ರಿಂದ 100 ರೂಪಾಯಿ ಕೊಡೋದಕ್ಕೆ ಅವ್ರು 50 ರೂಪಾಯಿ ಕೊಡ್ತೀವಿ, ನೀವು 5 ಭಿಕ್ಷೆ ಕೊಟ್ಟಂಗೆ. ಕಮ್ನರ 50 ರೂಪಾಯಿ ಕೊಡೋದು, ಶುಗರ್ ಫ್ಯಾಕ್ಟ್ರಿನವರು ಇವ್ರು 50 ರೂಪಾಯಿ ಕೊಡೋದು. ಆ ಮಟ್ಟಕ್ಕೆ ಹೋಗಿ ರೈತರನ್ನ ಇವತ್ತು ಭಿಕ್ಷೆ ಬೇಡ ಮಟ್ಟಕ್ಕೆ ತಂದು ನಿಲ್ಸಿದ್ದಾರೆ. ಇವತ್ತು ಏನು ಈ ಸರ್ಕಾರ ಇದೇ ಮಟ್ಟಕ್ಕೆ ಹೋದ್ರೆ ಇವನ್ ಹಾಲಿನ ಪ್ರೋತ್ಸಾಹಧನ ಯಡಿಯೂರಪ್ಪನ 5 ರೂಪಾಯಿ ಸಹಾಯಧನ ಅಂತ ಮಾಡಿದ್ರು. ಇದುವರೆಗೂ 6 ತಿಂಗಳಾದ್ರೂ ದುಡ್ಡು ಕೊಡೋಕೆ ಇವ್ರ ಕೈಲಿ ಆಗೋದಿಲ್ಲ. ಮಹಿಳೆಯರು ನಾವು 2,000 ಕೊಟ್ಬಿಟ್ವಿ ಅಕೌಂಟ್ಗೆ ಹಾಕ್ತೇವೆ ಅಂತಾರೆ. ಯಾವ ದುಡ್ಡು ಕೊಟ್ಟಿದ್ದಾರೆ ಇವರು? 200 ಯೂನಿಟ್ ಕರೆಂಟ್ ಅಂದ್ರು. ಏನ್ 200 ಯೂನಿಟ್ ಕೊಟ್ಟಾರೆ? ಇವ ಸಾಮಾನ್ಯ ರೈತ ಅವನು 25 ಯೂನಿಟ್ ಬಳಸ್ಕೊಂಡ್ಗೆ ಅವನಿಗೆ 10% ಜಾಸ್ತಿ, 200 ಯೂನಿಟ್ ಸೇರಿಸಿ 27 ಯೂನಿಟ್ ಕೊಡ್ತಾರೆ. ಇವತ್ತಿನ ಕರೆಂಟ್ ಇವನ್ ಏನ್ ಒಂದ್ ಯೂನಿಟ್ಗೆ 700 ರೂಪಾಯಿ ರೇಟ್ ಮಾಡಿದ್ದಾರೆ. ಅವ್ನ್ ಮಾಮೂಲಿ ಏನ್ ಕಟ್ತಿದ್ದ ಅದಕ್ಕೆ ಡಬಲ್ ಇವತ್ತು ಕಟ್ತಾ ಇದ್ದಾನೆ. ಎಲ್ಲಾ ರೀತಿ ರೈತರ ಕಡೆಯಿಂದ ಸ್ಕೀಮ್ ಮಾಡಿ ಹೊರಟಿದ್ದಾರೆ, ಬಿಟ್ರೆ ಯಾವುದೇ ಉದ್ಧಾರ ಆಗಂತ ಕೆಲಸ ಮಾಡಿಲ್ಲ. ಈ ಸರ್ಕಾರ ಬರೀ ಕುರ್ಚಿ ಕಿತ್ತಾಡ್ದಾಗ ಒದ್ದಾಡ್ ಸಾಯ್ತಾ ಇದೆ. ಆದಷ್ಟು ಇವ್ರಿಗೆ ಯೋಗ್ಯತೆ ಇದೆ ಸರ್ಕಾರ ಮಾಡ್ಲಿ, ಇಲ್ಲಾಂದ್ರೆ ರಾಜೀನಾಮೆ ಕೊಡ್ಬಿಟ್ಟು ಮನ್ಗೋಗ್ಬಿಡ್ಲಿ. ಯಾರು ಇರೋ ಅಂತ ಉತ್ತಮವಾದ ಕೆಲಸ ಮಾಡೋರು ಮಾಡ್ಲಿ. ಇವತ್ತು ಈ ಪಕ್ಕದ ರಾಷ್ಟ್ರಗಳೆಲ್ಲ ನೋಡಿದ್ರೆ 3,800 ರೂಪಾಯಿ ಟನ್ ಕಬ್ಬಿ ಕೊಡ್ತಾವ ರೈತರಿಗೆ. ನಮ್ ಕರ್ನಾಟಕ ಬಂದಿರೋದೇನ್ ದುರಂತ? ಎಲ್ಲಾ ಮಿನಿಸ್ಟರ್ಗಳೇ ಸಕ್ಕರೆ ಫ್ಯಾಕ್ಟ್ರಿಗಳು ಇರೋದು, ಎಲ್ಲ ಮಂತ್ರಿಗಳೇ ಇರೋದು. ಅವ್ರು ಹೇಳಿದ್ದೆ ಆಟ ಆಡಿ ಮಾಡಿದ್ದೆ ಕಾನೂನು. ಆ ಮಟ್ಟಕ್ಕೆ ಹೋಗಿ ಇವತ್ತು ರೈತರು ಬೀದಿಗೆ ಬರೋ ಸ್ಥಿತಿ ಬಂದಿದೆ. ಸುಮಾರು ಜನ ರೈತರು ಆತ್ಮಹತ್ಯೆ ಮಾಡ್ಕೋತಾವ್ರೆ. ಅದ್ರ ಬಗ್ಗೆ ನಮ್ಮಪ್ಪನ ಕ್ವಶನೇ ಮಾಡಿಲ್ಲ. ಅದನ್ನ ಏನಂತ ಕೇಳೋ ಮಟ್ಟಕ್ಕೆ ಹೋಗಿಲ್ಲ. ಇದೇ ಮಟ್ಟಕ್ಕೆ ಮುಂದುವರೆದು ನಾಳೆ ಬೆಳಗ್ಗೆ ರೈತರು ಬೀದಿಗಿಳಿದಾಗ ಅನುಮಾನನಿಲ್ಲ ಅಂತ ಹೇಳ್ತಾ ನಾನು ನನ್ನ ಮಾತು. ಈ ದಿನ ಕೊರಟಗೆರೆ NDA ಮೈತ್ರಿಕೂಟದ ವತಿಯಿಂದ ರೈತ ವಿರೋಧಿ ಕಾಂಗ್ರೆಸ್ ಧೋರಣೆಯ ವಿರುದ್ಧ ಏನು ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದೆ, ಅದೇ ರೀತಿ ನಮ್ಮ ಕೊರಟಗೆರೆನಲ್ಲಿ NDA ಮೈತ್ರಿಕೂಟದಿಂದ ಈ ದಿನ ಪ್ರತಿಭಟನೆ ಮಾಡಿ ಏನು ಒಂದು ತಹಸೀಲ್ದಾರ್ಗೆ ಮನವಿ ಪತ್ರನ ಸಲ್ಲಿಸ ಅಂತ
ಒಂದು ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿದ್ದೀವಿ. ಏನು ಒಂದು ಕಾಂಗ್ರೆಸ್ ಸರ್ಕಾರ ಏನು ರೈತರಿಗೆ ಅನ್ಯಾಯ ಮಾಡ್ತಾ ಇದೆ, ಏನು ಬೆಂಬಲ ಬೆಲೆ ಕೊಡದಂಗೆ, ಉಚಿತ ವಿದ್ಯುತ್ ಕೊಡದಂಗೆ, ಏನು ಬೆಳೆ ಪರಿಹಾರ ಕೊಡದಂಗೆ, ನೆರೆಗೆ ಪರಿಹಾರ ಕೊಡದಂಗೆ ಏನು ಒಂದು ವಿರೋಧಿ ಧೋರಣೆ ಅನುಸರಿಸ್ತಿದೆ. ಅದಕ್ಕೋಸ್ಕರ ಇಡೀ ರಾಜ್ಯಾದ್ಯಂತ NDA ಮೈತ್ರಿಕೂಟ ಇದನ್ನ ರೈತರಿಗೆ ಪರಿಹಾರ ಕೊಡಬೇಕು. ಈ ಕೂಡಲೇ ಎಲ್ಲಾ ತರದ ಏನು ರೈತರಿಗೆ ಸಿಗಂತ ಪರಿಹಾರ ಸೌಲಭ್ಯಗಳನ್ನ ಒದಗಿಸ್ಬೇಕು ಅಂತ ಹೇಳಿ ಏನು ಒಂದು NDA ಮೈತ್ರಿಕೂಟದಿಂದ ಕೊರಟಗೆರೆನಲ್ಲಿ ಈ ದಿನ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಮಾನ್ಯರೇ, ರೈತರಿಗೆ ಈಗ ಪ್ರತಿ 3 ವರ್ಷದಿಂದ ರೈತರ ಆತ್ಮಹತ್ಯೆ ಜಾಸ್ತಿ ಆಗ್ತಾ ಇದೆ. ನೆರೆ ಬಂದಾಗ ಅವ್ರಿಗೆ ಪರಿಹಾರ ಸಿಗ್ತಾ ಇಲ್ಲ, ಬೆಲೆ ಕುಸಿತ ಆದಾಗ ಬೆಲೆಗೆ ಪ್ರೋತ್ಸಾಹ ಧನ ಕೊಡ್ತಾ ಇಲ್ಲ, ಏನು ಇವರು ಬೆಂಬಲ ಬೆಲೆ ಕೊಡ್ತಾ ಇಲ್ಲ, ಪಂಪ್ ಸೆಟ್ಗೆ ವಿದ್ಯುತ್ ಕೊಡ್ತಾ ಇಲ್ಲ, ಏನು ಒಂದು ಪಂಪ್ ಸೆಟ್ಗಳಿಗೆ ಟ್ರಾನ್ಸ್ಫಾರ್ಮರ್ಗಳು ರೈತರಿಗೆ ನಮ್ಮ ಸರ್ಕಾರ ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ 25,000 ಕಟ್ಟಿದ್ರೆ ಸಾಕು ಅವ್ರಿಗೆ ಟ್ರಾನ್ಸ್ಫಾರ್ಮರ್ ಕೊಡ್ತಾ ಇದ್ರು. ಈಗ 3 ಲಕ್ಷ ಆದ್ರೂ ಸಹ ಟ್ರಾನ್ಸ್ಫಾರ್ಮರ್ಗಳು ಸಿಗ್ತಾ ಇಲ್ಲ. ಅದಾದ್ಮೇಲೆ ಎಲ್ಲಾ ಏನು ಒಂದು ಮೆಕ್ಕೆಜೋಳ ಆಗಿರ್ಬೋದು, ಕಬ್ಬಾಗಿರ್ಬೋದು, ಭತ್ತ ಆಗಿರ್ಬೋದು, ಎಲ್ಲಾ ರೈತರುಗಳಿಗೆ ಭಾರಿ ತೊಂದರೆ ಆಗ್ತಿದೆ. ಅದಕ್ಕೊಂದು ಪ್ರೋತ್ಸಾಹ ಧನನು ಕೊಡ್ತಾ ಇಲ್ಲ. ಈ ಒಂದು ಕಾಂಗ್ರೆಸ್ ಸರ್ಕಾರ ಏನು ಅವರ ಕುರ್ಜಿ ಕಾಳಗ ಮಾಡ್ಕೊಂಡು ಅವರ ಸಂಪುಟ ಪುನರ್ರಚನೆ ಮಾಡ್ಕೊಳ್ಳೋ ಒಂದು ಹಂತದಲ್ಲಿ 1 ತಿಂಗಳಿಂದ ಇಡೀ ಒಂದು ಏನು ರಾಜಕೀಯ ವ್ಯವಸ್ಥೆನೆ, ಆಡಳಿತ ವ್ಯವಸ್ಥೆನೆ ಕುಸ್ತೋಗಿದೆ. ಸರ್ಕಾರ ನಿಷ್ಕ್ರಿಯ ಆಗಿದೆ. ಈ ಕೂಡಲೇ ಸರ್ಕಾರದ ಘನತೆವೆತ್ತ ಸಿದ್ದರಾಮಯ್ಯನವರು ಏನು ಮುಖ್ಯಮಂತ್ರಿಗಳು ಏನಿದ್ದಾರೆ ಅವರು ರೈತರುಗಳ ಏನು ಕಷ್ಟ ಸುಖನ ಸ್ಪಂದಿಸ ಅಂತ ಕೆಲಸ ಮಾಡ್ಬೇಕು, ಇಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಅದನ್ನ ಬಿಟ್ಟು ಈ ರೀತಿನಲ್ಲಿ ಏನು ಒಂದು ಅವರ ಧೋರಣೆ ಅನುಸರಿಸ್ತಿದ್ದಾರೆ. 80%ಕ್ಕಿಂತ ಹೆಚ್ಚು ರಾಜ್ಯದಲ್ಲಿ ರೈತರುಗಳು ಏನು ಅವ್ರಿಗೆ ಓಟ್ ಹಾಕಿದ್ದಾರೆ. ಆ ಒಂದು ರೈತರ ಅನ್ನದಾತರ ಋಣ ತೀರ್ಸ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ಬೇಕಾಗುತ್ತೆ ಅಂತ ಹೇಳಿ ಈ NDA ಮೈತ್ರಿಕೂಟದಿಂದ ನಾವು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ. ಇವತ್ತು ಕೊರಟಗೆರೆಯಲ್ಲಿ ರೈತರ ಪರವಾಗಿ ನಾವು NDA ಮೈತ್ರಿಕೂಟದಿಂದ ಒಂದು ಸ್ಟ್ರೈಕ್ ಹಮ್ಮಿಕೊಂಡಿದ್ವಿ. ಪ್ರತಿಭಟನೆ ಮೂಲಕ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದ್ವಿ. ಈಗಾಗಲೇ ಈ ಸರ್ಕಾರ ಬಹಳ ಅಧೋಗತಿಗೆ ಹೋಗಿದೆ. ಖಜಾನೆ ಎಲ್ಲ ಖಾಲಿ ಮಾಡಿಕೊಂಡು ಈಗ ಅವ್ರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನ ಫುಲ್ಫಿಲ್ ಮಾಡೋದಕ್ಕೆ ರೈತರ ದುಡ್ಡು ಕಿತ್ಕೊಂಡು, ರೈತರದು ಬಡವರದು ದುಡ್ಡು ಕಿತ್ಕೊಂಡು ಎಲ್ಲದರಲ್ಲೂ ಜಾಸ್ತಿ ಮಾಡಿ ಅದನ್ನ ಕಿತ್ಕೊಂಡು ಅವರ ಗ್ಯಾರಂಟಿಗಳನ್ನ ಫುಲ್ಫಿಲ್ ಮಾಡೋದಕ್ಕೆ ಹೊರಟಿದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ಎಚ್ಚರಿಸ್ತಾ ಇದ್ದೀವಿ, ರೈತರಿಗೆ ಅನ್ಯಾಯ ಮಾಡಬೇಡಿ. ಅವರು ದೇಶದ ಬೆನ್ನೆಲುಬು. ನೀವು ಒಂದೊಂದೇ ಏಟ್ ಹೊಡೆದು ಅವ್ರ ಬೆನ್ಮೂಳೆನ್ ಮುರಿತಾ ಇದ್ದೀರಿ. ದಯಮಾಡಿ ಅವ್ರ ಶಾಪ ನಿಮ್ಗೆ ಒಳ್ಳೇದಲ್ಲ. ಇದು ನಿಮ್ಮ ಕಡೆ ಆಟ ಅನ್ನೋ ರೀತಿ ಆಡ್ತಾ ಇದ್ದೀರಿ. ದಯಮಾಡಿ ಮುಂದಿನ ದಿನಗಳಲ್ಲಿ ಇದು ಬಹಳ ಉಗ್ರ ಹೋರಾಟಕ್ಕೆ ಹೋಗುತ್ತೆ. ಆಗ ಕೇಂದ್ರ ಸರ್ಕಾರದಿಂದ ರೈತರಿಗೆ ಪ್ರತಿ ವರ್ಷ 6,000 ಕೊಡೋದ್ರಲ್ಲಿ ಈಗಾಗಲೇ 21ನೇ ಕಂತು ರಿಲೀಸ್ ಮಾಡಿದ್ರು ಮೊನ್ನೆ ಮೋದಿ ಅವರು. ಯಡಿಯೂರಪ್ಪನವ್ರು ಇದ್ದಾಗ ಅದಕ್ಕೆ 4,000 ಸೇರ್ಸ್ ಕೊಡ್ತಿದ್ರು, ಅದನ್ನ ನಿಲ್ಸಾಕಿದ್ರಿ. ಸರಿ, ಬೊಮ್ಮಾಯಿನವ್ರು ಬಂದಾಗ ರೈತರ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ ಸ್ಕೀಮ್ ವಿದ್ಯಾನಿಧಿ ಅಂತ ಮಾಡಿದ್ರು, ಅದನ್ನ ಬರ್ತಿದ್ದಂಗೆ ನಿಲ್ಸಾಕಿದ್ರಿ. ಆಮೇಲೆ ಹೈನುಗಾರಿಕೆಗೆ ಏನ್ ಪ್ರೋತ್ಸಾಹ ಧನ ಕೊಡ್ತಿದ್ರಿ ಅದನ್ನ ನಿಲ್ಸಿದಿರಿ. ಈ ರೀತಿ ಕರೆಂಟ್ 3 ಗಂಟೆ ಕರೆಂಟ್ ಕೊಡ್ತಿದ್ರಿ. ರೈತ ಏನ್ ಬೆಳಿಬೇಕು, ರಾತ್ರಿ ಹೊತ್ತು ಹೋಗಿ ಆ ಹೊಲದಲ್ಲಿ ಏನ್ ಒದ್ದಾಡ್ಬೇಕು, ಎಷ್ಟು ಹಾವು ಕಡತದಿಂದ ಎಷ್ಟು ರೈತರು ಸತ್ತಿದ್ದಾರೆ. ನೀವು ಯಾಕೆ ಬಹಳ ನೆಗ್ಲೆಕ್ಟ್ ಮಾಡ್ತಿದ್ದೀರಿ ಅಂತ ಇದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಬಹಳ ತೀವ್ರವಾದ ಹೋರಾಟಗಳನ್ನ ಹಮ್ಮಿಕೊಳ್ಬೇಕಾಗ್ತದೆ. ಇದಕ್ಕೆ ಈಗಲೇ ಎಚ್ಚರಿಕೆ ಕೊಟ್ಟು ಸರ್ಕಾರ ಎಚ್ಚೆತ್ಕೋಬೇಕು ಅಂತ ಹೇಳಿ ನನ್ನ ಮಾತು. ಸರ್ಕಾರ ಕೊಡೋಕೆ ಯೋಗ್ಯತೆ ಇಲ್ಲ, ಯಾವುದೇ ರೈತರಿಗೆ ಒಂದು ಬೆಂಬಲ ಬೆಲೆ ಕೊಡೋಕ್ಕಾಗೋದಿಲ್ಲ. ಮೊನ್ನೆ ಅತಿವೃಷ್ಟಿಯಲ್ಲಿ ಸುಮಾರು ಜನ ರೈತರು ಸುಮಾರು ಬೆಳೆಗಳನ್ನು ಜೀವನ ಹಾಳು ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಪರಿಹಾರ ಕೊಡೋಕೆ ಸರ್ಕಾರ ಮೀನಾಮೆ ಸೇರಿಸ್ತಾ ಇದೆ. ಇವತ್ತು ನೋಡಿದ್ರೆ ಬರೇ ಒಂದು ತಿಂಗಳಿಂದ ಬರೀ ಕುರ್ಚಿಗೋಸ್ಕರ ಕಿತ್ತಾಡ ಸಾಯ್ತಾ ಇದ್ದಾರೆ. ಇವ್ರಿಗೆ 3 MLA ಅಧಿಕಾರ ಮಾಡ್ಕೊಳ್ಳಿ, ಸರ್ಕಾರ ಮಾಡಲಿ, ಯಾಕೆ ಬೆಳೆ ಕಿತ್ತಾಡ? ಸರ್ಕಾರ ಕಂಪ್ಲೀಟ್ ಆಗಿ ನಿಂತೋಗ್ಬಿಟ್ಟಿದೆ. ಯಾವುದೇ ಒಂದು ಕೆಲಸ ಕಾರ್ಯ ಆಗ್ತಾ ಇಲ್ಲ. ಯಾಕಿಂತ ಕೆಲಸ ಮಾಡ್ತಾರೆ ಇವರು? ಇವ್ ಅಧಿಕಾರ 136 ಕೇಳಿದ್ರೆ ಸರ್ಕಾರ ಮಾಡ್ಕೊಳ್ಳಿ, ರೈತರಿಗೆ ಏನ್ ಕೊಡಬೇಕು ಅದನ್ನ ಕೊಡ್ಲಿ. ಸೆಂಟ್ರಲ್ ಗವರ್ಮೆಂಟ್ ಇಂದ ಇದಕ್ಕೆ ಸ್ಪ್ರೆಡ್ ಆಗಿರೋದಕ್ಕಿಂತ ಹಣ ಬಿಡುಗಡೆ ಮಾಡಿದ್ದಾರೆ. ಇವ್ರು ರೈತರುಗಳಿಗೆ ಮೀನಾಮೆ ಕೇಳಿಸ್ತಾ ಇದ್ದಾರೆ. ಸುಮಾರು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಸರ್ಕಾರ ಯಾವುದೇ ಕ್ರಮ ವಹಿಸಿಲ್ಲ, ಅದ್ರ ಬಗ್ಗೆ ಕಣ್ಣೆತ್ತಿನ ನೋಡಿಲ್ಲ. ಇಂಥ ನೀಚ ಸರ್ಕಾರ ಇತಿಹಾಸದ ಇಂಥ ಸರ್ಕಾರ ಯಾರು ನೋಡಿಲ್ಲ, ಇನ್ನು ಕೇಳೂ ಇಲ್ಲ. ತೀರಾ ಭ್ರಷ್ಟ ಸರ್ಕಾರ ಆಗಿದೆ. ಬರೇ ಇವರು ಅವ್ರ ಮೇಲೆ ಇವ್ರು ಹೇಳೋ ನೋಡಿ, ಅವ್ರ ಮೇಲೆ ಅವ್ರದ್ದು ಒಂದು ಗುಂಪು, ಇವ್ರದ್ದು ಒಂದು ಗುಂಪು. ಅವ್ರ 10 ಜನ ಡೆಲ್ಲಿ ಹೋಗೋದು, ನೀವು 10 ಜನ ಡೆಲ್ಲಿ ಹೋಗೋದು. ಸರ್ಕಾರದ ಬಗ್ಗೆ ಅಧಿಕಾರಿಗಳು ಯಾರಿಗೂ ಜವಾಬ್ದಾರಿ ಇಲ್ಲ, ಏನು ಕೆಲಸ ನಡೀತಾ ಇಲ್ಲ. ರೈತರ ಸುದ್ದಿ ಕೇಳೋರು ಗತಿಲ್ಲ, ಹಂಗಾಗ್ಬಿಟ್ಟಿದೆ.
ಇದು ಇದೇ ರೀತಿ ಮುಂದುವರೆದ್ರೆ ಯಾವ ಮಟ್ಟಿಗೆ ರೈತರು ಬೀದಿಗೆ ಬಹಳ ದಿವಸ ಬಹಳ ದೂರ ಏನಿಲ್ಲ. ಬರೀ ಇವರು ಬೇಗ ಅವಶ್ಯಕತೆ ಎಲ್ಲ ಬಿಟ್ಬಿಟ್ಟು ಬೇಗಿರೋದೆಲ್ಲ ಮಾಡ್ಕೊಂಡು ಇವ್ರ ಮನ್ಸಿಗೆ ಬಂದಂಗೆ ಅದ್ಯಾವುದೋ ಬೆಂಗಳೂರು ಕಸ ಗುಡಿಸೋ ಮಿಷನ್ಗೆ 36 ಕೋಟಿ ಮಿಷನ್ ತರೋದಕ್ಕೆ 650 ಕೋಟಿ ಬಾಡಿಗೆ ಮಾಡ್ಕೊಂಡು ದುಡ್ಡು ಸ್ಕೀಮ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡಿದ್ದಾರೆ. ಇವ್ರ ಮಾನ ಮರ್ಯಾದೆ ಏನೂ ಇಲ್ಲ. ಸರ್ಕಾರ ಮುಂದಿನ ದಿನದಲ್ಲಿ ಎಚ್ಚೆತ್ಕೊಂಡು ಹೋದ್ರೆ ರೈತರು ಬೀದಿಗಿಂದ ಹೋರಾಟ ಮಾಡೋದು ಬಹಳ ದೂರ ಇಲ್ಲ. ಇಲ್ಲಿ ಮೊನ್ನೆ ನೇಪಾಳದಲ್ಲಿ ಒಂದು ಇಶ್ಯೂ ಆಯ್ತಲ್ಲ, ಕರ್ನಾಟಕದಲ್ಲಿ ಅದು ಆಗ್ದಂಗೆ ಇವ್ರು ನೋಡ್ಕೊಂಡು ಹೋಗೋದು ಬಹಳ ಒಳ್ಳೇದು ಅಂತ ನಾನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಾಗಿಂದ ಕೂಡ ಏನೊಂದು ರೈತರ ಮೇಲೆ ಮಲತಾಯಿ ಧೋರಣೆಯನ್ನು ಅನುಸರಿಸ್ತಾ ಇರೋದು ಕಳೆದ 3 ವರ್ಷದಿಂದ ಎಲ್ಲ ನಮ್ಮ ನಾಗರಿಕರಿಗೆ ಗೋಚರ ಆಗ್ತಾ ಇದೆ. ಏನು ಇವರ ಕುರ್ಚಿ ಕಚ್ಚಾಟದಿಂದ ಏನು ಕರ್ನಾಟಕದ ಜ್ವಲಂತ ಸಮಸ್ಯೆಗಳನ್ನು ಪರಿಹಾರ ಮಾಡ್ದಂಗೆ ಇವರು ಏನು ಇವರ ಅಧಿಕಾರ ಹಸ್ತಾಂತರ ಮತ್ತು ಏನು ಧೋರಣೆಗಳನ್ನ ಅನುಸರಿಸೋಕ್ಕೋಸ್ಕರ ಏನೊಂದು ರೈತರಿಗೆ ಆಗ್ತಿರೋ ಅನ್ಯಾಯನ ತಡೆಗಟ್ಟ ಒಂದು ಯಾವುದೇ ಕ್ರಮನ ಇವರು ಅನುಸರಿಸ್ತಾ ಇಲ್ಲ. ಏನೊಂದು ನೆರೆ ಹಾವಳಿ ಆಗಿರ್ಬೋದು, ಅತಿವೃಷ್ಟಿ ಅನಾವೃಷ್ಟಿನಲ್ಲಿ ಏನು ರೈತರುಗಳಿಗೆ ಸಿಗ್ಬೇಕಾಗಿರೋ ಪರಿಹಾರ ಧನ, ಬೆಂಬಲ ಬೆಲೆ ಯಾವುದೂ ಸಹ ಕೊಡ್ದಂಗೆ ಏನು ಬೀದಿಗಿಳಿದು ರೈತರುಗಳು ಹೋರಾಟ ಅಂತ ಪರಿಸ್ಥಿತಿ ಬಂದರೂ ಸಹ ನಿಮ್ಗೆಲ್ಲ ಗೊತ್ತಿದೆ, ಬೆಳಗಾವಿನಲ್ಲಿ ಏನು ಕಬ್ಬಿನ ಬೆಳೆಗಾರರು ಬೀದಿಗಿಳಿದು 16 ದಿನ ಹೋರಾಟ ಮಾಡಿದ್ರು ಸಹ ಸರ್ಕಾರದ ಒಬ್ಬ ಸಚಿವ ಅಲ್ಲಿ ಹೋಗಿ ಒಂದು ಬೆಂಬಲ ಬೆಲೆ ಕೊಡ ಅಂತ ಯೋಗ್ಯತೆ ಇದ್ದಿದ್ದ ಸರ್ಕಾರ ಅಂತಂದ್ರೆ ಏನ್ ಹೇಳ್ಬೇಕು? ಕರ್ನಾಟಕದಲ್ಲಿ 75% 80% ಕೃಷಿನ ಅವಲಂಬಿತ ಮಾಡಿದ ಅಂತ ಎಲ್ಲ ರೈತರುಗಳಿದ್ದಾರೆ. ಆ ರೈತರುಗಳ ಕಷ್ಟ ಸುಖಕ್ಕೆ ಸ್ಪಂದಿಸಬೇಕಾಗಿರೋದು ಯಾವುದೇ ಒಂದು ಸರ್ಕಾರ ಬಂದ್ರು ಅದರ ಆದ್ಯ ಕರ್ತವ್ಯ. ಆ ಕರ್ತವ್ಯನ ಇವರು ಮತ್ತು ಇವರು ಒಂದು ಕುರ್ಚಿ ಕಾತಾಟದಲ್ಲಿ ಇವರ ಒಂದು ಸಂಪುಟನ ಪುನರಚನೆ ಮಾಡೋಕ್ಕೋಸ್ಕರ ಇವರು ಡೆಲ್ಲಿನಲ್ಲಿ ಇವರು ಏನು MLAಗಳನ್ನ ಖರೀದಿ ಮಾಡ ಅಂತ ಕೆಲಸ ಮಾಡ್ತಿದ್ದಾರೆ. ರೈತರುಗಳು ಓಟ್ ಹಾಕಿರೋದು ರೈತರುಗಳ ಬೆಳೆನ ಖರೀದಿ ಮಾಡಕ್ಕೆ, ಅವರಿಗೆ ಬೆಂಬಲ ಕೊಡಕ್ಕೆ ಒಂದು ಬೆಂಬಲ ಕೇಂದ್ರಗಳನ್ನ, ರೈತರಿಗೆ ಬೆಳೆನ ಖರೀದಿ ಮಾಡಕ್ಕೆ ಕೇಂದ್ರಗಳನ್ನ ಸ್ಥಾಪನೆ ಮಾಡಲಿ ಅಂತ. ನೋಡಿದ್ರೆ ಇವರು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ MLAಗಳನ್ನ ಖರೀದಿ ಮಾಡಕ್ಕೆ ಇವರು ಅಲ್ಲಿ ಇಲ್ಲಿ ಡೆಲ್ಲಿನಲ್ಲಿ ಅಲ್ಲಿ ಓಡಾಡ್ಕೊಂಡು ಇವರು ಇವರ ಒಂದು ಅಧಿಕಾರದ ಒಂದು ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಎದುರಿಸುತ್ತಿರುವ ವಿವಿಧ ಸಮಸ್ಯೆಗಳು ಮತ್ತು ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಗಳನ್ನು ಕೈಬಿಡುವಂತೆ ಒತ್ತಾಯಿಸಿ ಮನವಿ ಪತ್ರವನ್ನು ಈ ಮೂಲಕ ತಲುಪಿಸುತ್ತಿದ್ದೇವೆ. ಗೌರವಾನ್ವಿತರೆ, ಕೊಡಗೇರಿ ತಾಲೂಕಿನ ಸಮಸ್ತ ರೈತ ಮತ್ತು ಹಾಲು ಉತ್ಪಾದಕರ ಸಮುದಾಯದ ಪರವಾಗಿ ನಾವು ಈ ಕೆಳಕಂಡಂತೆ ತಾಲೂಕು ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಎದುರಿಸುತ್ತಿರುವ ತೀವ್ರತರದ ಸಮಸ್ಯೆಗಳನ್ನು ನಿಮ್ಮ ಗಮನಕ್ಕೆ ತರುತ್ತಿದ್ದೇವೆ. ಈ ಕುರಿತು ಸಂಬಂಧಪಟ್ಟ ಇಲಾಖೆಗಳ ಮೂಲಕ ತಕ್ಷಣವೇ ಕ್ರಮ ಕೈಗೊಳ್ಳಬೇಕೆಂದು ಕೋರುತ್ತೇವೆ. ಮಾರುಕಟ್ಟೆ ಮತ್ತು ಮೂಲಸೌಕರ್ಯ ಸಮಸ್ಯೆಗಳು, ಮಾರುಕಟ್ಟೆ ವ್ಯವಸ್ಥೆ, ರೈತರ ಬೆಳೆದ ಹೂವು, ತರಕಾರಿ ಮತ್ತು ಹಣ್ಣುಗಳನ್ನು ಮಾರಾಟ ಮಾಡಲು ತಾಲೂಕು ಕೇಂದ್ರದಲ್ಲಿ APMCಯಲ್ಲಿ ಮತ್ತು ಓಪನ್ ಮಾದರಿಯಲ್ಲಿ ಮಾರಾಟ ಮಾಡಲು ಹೊಸ ಮಾರುಕಟ್ಟೆ ಯೋಜನೆಯ ವ್ಯವಸ್ಥೆಗಳನ್ನು, ಸೌಲಭ್ಯಗಳನ್ನು ಮತ್ತು ವಿತರಣೆಯಾಗದ ಜಾಗಗಳನ್ನು ನಿಗದಿಪಡಿಸಬೇಕು. ರಸ್ತೆ ಬದಿಯಲ್ಲಿ ನಿಂತು ಮಾರಾಟ ಮಾಡುವ ಸ್ಥಿತಿಯನ್ನು ತಪ್ಪಿಸಬೇಕು. ಶೇಖರಣಾ ವ್ಯವಸ್ಥೆ, ಉತ್ತಮ ಇಳುವರಿ ಬಂದಿರುವ ಹಣ್ಣು, ತರಕಾರಿ ಮತ್ತು ಈರುಳ್ಳಿ ಸುರಕ್ಷಿತವಾಗಿಡಲು ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆ ಮತ್ತು ಕೃಷಿ ಉತ್ಪನ್ನಗಳ ಗೋದಾಮುಗಳನ್ನು ತಾಲೂಕು ಕೇಂದ್ರ ಮತ್ತು ಅಗತ್ಯವಿರುವ ಹೋಬಳಿ ಕೇಂದ್ರಗಳಲ್ಲಿ ಸ್ಥಾಪಿಸಬೇಕು. ಸಮರ್ಪಕ ಸಾರಿಗೆ ವ್ಯವಸ್ಥೆ, ಉತ್ಪಾದನೆಯಾದ ಹಣ್ಣು ತರಕಾರಿಗಳನ್ನು ಸಾಗಿಸಲು ರೈತರಿಗೆ ವ್ಯವಸ್ಥೆ ಮಾಡಿಕೊಡಬೇಕು. ಪಶುಪಾಲನೆ ಅಗತ್ಯವಿರುವ ಕಡೆ ಪಶು ಆಸ್ಪತ್ರೆಗಳು ನಿರ್ಮಾಣ ಮತ್ತು 24x7 ಪಶು ತುರ್ತು ವಾಹನ ಸೇವೆಯನ್ನು ಅನುಷ್ಠಾನಗೊಳಿಸಬೇಕು. ನೆರವು ಮತ್ತು NDA ಸಂಘದ ವತಿಯಿಂದ ಏನು ರೈತರು ಎದುರಿಸುತ್ತಿರುವಂತಹ ವಿವಿಧ ಸಮಸ್ಯೆಗಳ ಮತ್ತು ರಾಜ್ಯ ಸರ್ಕಾರದ ನೀತಿಗಳನ್ನು ಕುರಿತು ಈಗೇನು ಮನವಿಯನ್ನು ಸಲ್ಲಿಸಿದ್ರು, ತನ್ನ ಸರ್ಕಾರದ ಗಮನಕ್ಕೆ ಈ ಕೂಡಲೇ ತರಲಾಗುವುದು ಅಂತೇಳಿ ಈ ಮೂಲಕ ತಮ್ಮೆಲ್ಲರಿಗೂ ಭರವಸೆ. ಧನ್ಯವಾದಗಳು.